Good morning, children. A pleasant welcome to today's class. Dear children, in the last class, we have proved two important theorems, Pythagoras theorem and corners of Pythagoras theorem, and solved first two problems from the exercise 1.5 based on these two theorems. In today's class, let's continue the exercise 1.5 based on these two theorems. So this is your exercise 1.5, children. So make it 1.5, okay? So 1.5. Yes. In the given figure, ABD is a triangle right angled at A and AC perpendicular to BD. Show that. ಸೊ ನೋಡಿ ಕೊಟ್ಟಿರೋ ಒಂದು ಫಿಗರಲ್ಲಿ ಆ್ಯಂಗಲ್ ಎ 90 ಡಿಗ್ರಿ ಇದೆ ಆ್ಯಂಡ್ ಎ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಡಿ. ಸೊ ಎ ಸಿ ಬಿ ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಹಿಯರ್ ವಿ ಹ್ಯಾವ್ ಟು ಶೋ ದಟ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಬಿ ಡಿ. ಹಿಯರ್ ಎ ಬಿ ಸ್ಕ್ವೇರ್ is equals to BC into BD, AC square is equals to BC into DC, AD square is equals to BD, AD square is equals to BD into CD. So it's very important. So just you have to remember this as a corollary of right angle theorem, that is Pythagoras theorem. So ನೋಡಿ AB square ಅನ್ನೋದು BC into BD ಗೆ ಸಮ. AB square is equals to BC into BD. AC square, so AC square is equals to BC into CD. AD square is equals to BD into CD. Okay, now let us prove one by one. In triangle ABC, angle BAD is equals to 90 degree. In triangle ABC, angle BAD is equals to how much? 90 degree. And AC is perpendicular to BD. So AC is perpendicular to BD. Therefore, we can say the triangle BAC is similar to triangle BDA. Triangle BAC ಅನ್ನೋದು triangle BDA ಗೆ ಸಿಮಿಲರ್ ಆಗುತ್ತೆ. ಸೊ ಈಗ ಯಾಕೆ ಸಿಮಿಲರ್ ಆಗುತ್ತೆ ನೋಡಿ. ಸೊ ಟ್ರಯಾಂಗಲ್ BAC ಆ್ಯಂಡ್ ಟ್ರಯಾಂಗಲ್ BDA ಅಲ್ಲಿ ಆ್ಯಂಗಲ್ BAC is equals to angle BAD is equals to angle BAD ಇಲ್ಲಿ ನಾವು ತೊಗೊಂಡಿರೋದು ಬಿ ಡಿ ಎ ಅಲ್ವಾ, ಅದರಲ್ಲಿ ಬಿ ಎ ಡಿ ಅನ್ನೋದು ಬಿ ಸಿ ಎಗೆ ಸಮ, ಬಿಕಾಸ್ ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಡ್ ಆ್ಯಂಗಲ್ ಬಿ ಎ ಡಿ ಆ್ಯಂಡ್ ಆ್ಯಂಗಲ್ ಬಿ ಸಿ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಈಸ್ ಕಾಮನ್ ಆ್ಯಂಗಲ್. ದೇರ್ ಫಾರ್ ದೀಸ್ ಟು ಟ್ರಯಾಂಗಲ್ ಬಿ ಎ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಬಿ ಡಿ ಎ. ಓಕೆ, ಸೊ ಇಲ್ಲಿ ನೋಡಿ ಟ್ರಯಾಂಗಲ್ ಬಿ ಎ ಸಿ ಅನ್ನೋದು ಟ್ರಯಾಂಗಲ್ ಎ ಸಿ ಡಿಗೆ ಕೂಡ ಏನಾಗುತ್ತೆ, ಸಿಮಿಲರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಟ್ರಯಾಂಗಲ್ ಬಿ ಎ ಸಿ ಅನ್ನೋದು ಟ್ರಯಾಂಗಲ್ ಎ ಸಿ ಡಿಗೆ ಸಿಮಿಲರ್ ಆದರೆ, ಸೊ ಆಬ್ವಿಯಸ್ಲಿ ಟ್ರಯಾಂಗಲ್ ಬಿ ಎಸ್ ಸಿ ಅನ್ನೋದು ಟ್ರಯಾಂಗಲ್ ಎ ಬಿ ಡಿಗೂ ಕೂಡ ಸಿಮಿಲರ್ ಆಗುತ್ತೆ. ಟ್ರಯಾಂಗಲ್ ಎ ಸಿ ಡಿ ಅನ್ನೋದು ಟ್ರಯಾಂಗಲ್ ಬಿ ಎ ಡಿಗೂ ಕೂಡ ಸಿಮಿಲರ್ ಆಗುತ್ತೆ. ಅಂದರೆ ವೆರಿ ಸಿಂಪಲ್, ಈ ಎರಡು ಟ್ರಯಾಂಗಲ್ ಒಂದಕ್ಕೊಂದು ಸಿಮಿಲರ್ ಆದರೆ ಆಬ್ವಿಯಸ್ಲಿ ಈ ಬಿ ಎ ಸಿ ಅನ್ನೋದು ಕಂಪ್ಲೀಟ್ ಟ್ರಯಾಂಗಲ್ ಬಿ ಎ ಡಿಗೆ ಸಿಮಿಲರ್ ಆಗುತ್ತೆ. ಅದೇ ರೀತಿ ಈ ಅಪ್ಪರ್ ಟ್ರಯಾಂಗಲ್ ಏನಿದೆಯಲ್ಲ ಎ ಸಿ ಡಿ ಅನ್ನೋದು ಕೂಡ ಏನಾಗುತ್ತೆ, ಬಿ ಎ ಡಿಗೆ ಸಿಮಿಲರ್ ಆಗುತ್ತೆ. ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ನಾನು ತೊಗೊಂಡಿದ್ದೀನಿ. ಸೊ ಲೆಟ್ ಅಸ್ ಟೇಕ್ ದ ಕರೆಸ್ಪಾಂಡಿಂಗ್ ಸೈಡ್. ಸೊ ಬಿ ಎಗೆ ಕರೆಸ್ಪಾಂಡಿಂಗ್ ಯಾವುದು, ಬಿ ಡಿ. ಸೊ ಬಿ ಎಗೆ ಕರೆಸ್ಪಾಂಡಿಂಗು ಬಿ ಡಿ. ಆ್ಯಂಡ್ ದಟ್ಸ್ ಇಸ್ ಈಕ್ವಲ್ಸ್ ಟು ಬಿ ಸಿಗೆ ಕರೆಸ್ಪಾಂಡಿಂಗ್ ಯಾವುದು, ಬಿ ಎ. ಸೊ ಬಿ ಎ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಬಿ ಎ. ನಾವು ತೊಗೊಂಡಿರೋ ಟ್ರಯಾಂಗಲ್ ನೀಟಾಗಿ ಗಮನಿಸಿ, ಇಲ್ಲಿ ಲೋವರ್ ಟ್ರಯಾಂಗಲ್ ಆ್ಯಂಡ್ ಫುಲ್ ಟ್ರಯಾಂಗಲ್ ತೊಗೊಂಡಿರೋದು. ಸೊ ಬಿ ಎ ಸಿ ಆ್ಯಂಡ್ ಟ್ರಯಾಂಗಲ್ ಬಿ ಡಿ ಎ. ಸೊ ಲೋವರ್ ಟ್ರಯಾಂಗಲ್ ಆ್ಯಂಡ್ ಫುಲ್ ಟ್ರಯಾಂಗಲ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಬಿ ಎಗೆ ಕರೆಸ್ಪಾಂಡಿಂಗು ಬಿ ಡಿ. ಸೊ ಇಲ್ಲಿ ಫುಲ್ ಟ್ರಯಾಂಗಲ್ ಅಂತ ನಾವು ತೊಗೊಂಡಾಗ ಬಿ ಎಗೆ ಕರೆಸ್ಪಾಂಡಿಂಗ್ ಬಿ ಡಿ. ಸೊ ಇಲ್ಲಿ ಲೋವರ್ ಟ್ರಯಾಂಗಲ್ ಬಿ ಸಿಗೆ ಕರೆಸ್ಪಾಂಡಿಂಗ್ ಯಾವುದಾಗುತ್ತೆ, ಬಿ ಎ ಆಗುತ್ತೆ. ಓಕೆ, ಸೊ ನಾವು ಲೆಟ್ ಇಸ್ ಕ್ರಾಸ್ ಮಲ್ಟಿಪ್ಲೈ ಬಿ ಎ ಇಂಟು ಬಿ ಡಿ. ಸೊ ಬಿ ಎ ಇಂಟು ಬಿ ಎ ದಟ್ ಈಸ್ ಎ ಬಿ ಅಂತ ತೊಗೋಬೋದಲ್ವ ಇದನ್ನು. ಎ ಬಿ ಇಂಟು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಬಿ ಡಿ. ಇದಲ್ವಾ ಫಸ್ಟ್ ಒನ್ ಕೇಳಿದ್ದು, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಬಿ ಡಿ. ನೆಕ್ಸ್ಟ್ ಸೆಕೆಂಡ್ ಒನ್, ಸೊ ಟ್ರಯಾಂಗಲ್ ಬಿ ಎ ಸಿ ಈಸ್ ಸಿಮಿಲರ್ ಟು ಎ ಡಿ ಸಿ. ನೋಡಿ ಫಸ್ಟಲ್ಲಿ ನಾನೇನು ಮಾಡಿದೆ, ಈ ಲೋವರ್ ಟ್ರಯಾಂಗಲ್ ಆ್ಯಂಡ್ ಫುಲ್ ಟ್ರಯಾಂಗಲ್ನ ಕಂಪೇರ್ ಮಾಡಿದೆ. ನೆಕ್ಸ್ಟು ಈ ಲೋವರ್ ಟ್ರಯಾಂಗಲ್ ಆ್ಯಂಡ್ ಅಪ್ಪರ್ ಆಫ್ ಟ್ರಯಾಂಗಲ್, ಈ ಎರಡು ಟ್ರಯಾಂಗಲ್ ಏನಿದೆಯಲ್ಲ ಅದನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಓಕೆ, ಆಬ್ವಿಯಸ್ಲಿ ದಿಸ್ ಟು ಟ್ರಯಾಂಗಲ್ ಬಿ ಎ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಸಿ. ಸೊ ಬಿ ಎ ಸಿ ಅನ್ನೋದು ಎ ಡಿ ಸಿಗೆ ಸಿಮಿಲರ್ ಆಗುತ್ತೆ. ಸೊ ಎ ಸಿಗೆ ಕರೆಸ್ಪಾಂಡಿಂಗ್ ಯಾವುದಾಗುತ್ತೆ ನೋಡಿ, ಎ ಸಿಗೆ ಕರೆಸ್ಪಾಂಡಿಂಗ್ ಡಿ ಸಿ ಆ್ಯಂಡ್ ಬಿ ಸಿಗೆ ಕರೆಸ್ಪಾಂಡಿಂಗ್ ಯಾವುದು, ಬಿ ಸಿಗೆ ಕರೆಸ್ಪಾಂಡಿಂಗ್ ಈಸ್ ಎ ಸಿ. ಓಕೆ, ಸೊ ಎ ಸಿಗೆ ಕರೆಸ್ಪಾಂಡಿಂಗು ಡಿ ಸಿ ಆ್ಯಂಡ್ ಹಿಯರ್ ಫಾರ್ ಬಿ ಸಿಗೆ ಕರೆಸ್ಪಾಂಡಿಂಗ್ ಏನಾಗುತ್ತೆ, ಎ ಸಿ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಎ ಸಿ ಇಂಟು ಎ ಸಿ ಸ್ಕ್ವೇರ್. ಸೊ ದಟ್ಸ್ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಡಿ ಸಿ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಡಿ ಸಿ.
Okay, so next, third one, triangle BAD. Triangle BAD ಅಂದರೆ full triangle and upper triangle. Full triangle, that is ABD. ಸೊ ABD ಇದೀಗ ನಾವು ಯಾವುದಕ್ಕೆ ತೋರಿಸ್ಕೊಳ್ಳೋಣ, ADC ಅನ್ನೋ ಟ್ರಯಾಂಗಲ್ಗೆ ಸಿಮಿಲರ್ ಅಂತ ನಾವು ಹೇಳಿದ್ದೀವಿ. ಓಕೆ, ಟ್ರಯಾಂಗಲ್ ABD ಸಿಮಿಲರ್ ಟು ಟ್ರಯಾಂಗಲ್ ADC. ಓಕೆ, ಸೊ ADಗೆ ಕರೆಸ್ಪಾಂಡಿಂಗ್ ಯಾವುದು? ADಗೆ ಕರೆಸ್ಪಾಂಡಿಂಗು DC. ಅದೇ ರೀತಿ BDಗೆ ಕರೆಸ್ಪಾಂಡಿಂಗ್ ಯಾವುದಾಗತ್ತೆ? BDಗೆ ಕರೆಸ್ಪಾಂಡಿಂಗ್ AD. ಓಕೆ, ಸೊ ADಗೆ ಕರೆಸ್ಪಾಂಡಿಂಗ್ DC, BDಗೆ ಕರೆಸ್ಪಾಂಡಿಂಗು AD. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. AD ಇಂಟು AD, AD ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು BD ಇಂಟು DC. ಸೊ AD ಇಂಟು AD, AD ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು BD ಇಂಟು DC. ಕ್ಲಿಯರ್? ಓಕೆ, ಸೊ ಇದು ಹೇಗೆ ಡೈರೆಕ್ಟಾಗಿ ಸಿಮಿಲರ್ ಅಂತ ತೊಗೊಂಡ್ವಿ ಗೊತ್ತಾಯ್ತಲ್ಲ ನೋಡಿ. ಸೊ ಟ್ರಯಾಂಗಲ್ BAC ಅನ್ನೋದು ಟ್ರಯಾಂಗಲ್ ಏನಾಗುತ್ತೆ? ACDಗೆ ಸಿಮಿಲರ್ ಆಗುತ್ತೆ. ಹೇಗೆ ಸಿಮಿಲರ್ ಆಗುತ್ತೆ? AC ಅನ್ನೋದು BDಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಆ್ಯಂಗಲ್ ಏನಾಗಿದೆ? 90 ಡಿಗ್ರಿ ಇದೆ, ಹೌದಲ್ವಾ? ಸಿಯಾ ವೆರಿ ಸಿಂಪಲ್. ಆ್ಯಂಗಲ್ BCA ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ACD, ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿ. ಈ ಎರಡು ಟ್ರಯಾಂಗಲ್ನ ಕಂಪೇರ್ ಮಾಡಿದ್ರೆ AC ಇಸ್ ಕಾಮನ್, ಹೌದಾ? ಸೊ ಹಾಗಾಗಿ ಎರಡು ಟ್ರಯಾಂಗಲ್ ಸಿಮಿಲರ್. ಈ ಎರಡು ಟ್ರಯಾಂಗಲ್ ಸಿಮಿಲರ್ ಆದರೆ ಆಬ್ವಿಯಸ್ಲಿ ಈ ಒಂದು ಲೋವರ್ ಟ್ರಯಾಂಗಲ್ ಫುಲ್ ಟ್ರಯಾಂಗಲ್ಗೂ ಸಿಮಿಲರ್ ಆಗುತ್ತೆ, ಅಪ್ಪರ್ ಟ್ರಯಾಂಗಲ್ ಫುಲ್ ಟ್ರಯಾಂಗಲ್ಗೂ ಕೂಡ ಏನಾಗುತ್ತೆ? ಸಿಮಿಲರ್ ಆಗುತ್ತೆ. ನೆಕ್ಸ್ಟ್, ಫೋರ್ತ್ ಒನ್, ABC is an isosceles triangle right angled at C. Prove that AB square is equals to 2AC square. So ABC ಅನ್ನೋದು ಒಂದು isosceles triangle. As we know that in a triangle, if two sides are equal, then we are going to call it as isosceles triangle. So in a here ABC is an isosceles triangle. So here AC is equals to what? BC. AC ಏನಕ್ಕೆ ಸಮ ಇದೆ? BCಗೆ ಸಮ ಇದೆ. Okay, and which is right angled at C. So angle C 90 ಡಿಗ್ರಿ ಆಗಿದೆ. ಸೊ ಪ್ರೂವ್ ದ್ಯಾಟ್ AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2AC ಸ್ಕ್ವೇರ್. AB ಸ್ಕ್ವೇರ್ ಅನ್ನೋದು AC ಸ್ಕ್ವೇರ್ 2AC ಸ್ಕ್ವೇರಿಗೆ ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕು. ಗಿವನ್ ದಟ್ ಟ್ರಯಾಂಗಲ್ ABC ಇಸ್ ಅನ್ ಐಸೋಸೆಲಸ್ ರೈಟ್ ಆಂಗಲ್ ಟ್ರಯಾಂಗಲ್ ಡೆಟ್ C. ABC ಅನ್ನೋದು ಒಂದು ಐಸೋಸೆಲಸ್ ರೈಟ್ ಆಂಗಲ್ ಟ್ರಯಾಂಗಲ್, ಸೊ ವಿಚ್ ಇಸ್ ರೈಟ್ ಆಂಗಲ್ ಡೆಟ್ C. In triangle ACB, angle C is equals to 90 degree. AC is equals to BC because given. Okay, AC ಏನಕ್ಕೆ ಈಕ್ವಲ್? BCಗೆ ಈಕ್ವಲ್ ಗಿವನ್. ಸೊ ಆ್ಯಂಗಲ್ C 90 ಡಿಗ್ರಿ, AC BCಗೆ ಈಕ್ವಲ್ ಇದೆ. ಸೊ ಆ್ಯಂಗಲ್ Cಗೆ ಅಪೋಸಿಟ್ ಸೈಡ್ ಯಾವುದು? AB. ಸೊ ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್ ವಿ ಕ್ಯಾನ್ ರೈಟ್ ಆಸ್ AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಾಟ್? AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಬೈ ಯೂಸಿಂಗ್ ಪೈಥಾಗೊರಸ್ ಥಿಯರಮ್. ಬಟ್ AC ಅನ್ನೋದನ್ನ ನಾವು ಏನಕ್ಕೆ ಈಕ್ವಲ್ ಅಂತ ಪ್ರೂವ್ ಮಾಡ್ಕೊಂಡಿದ್ದೀವಿ? BC ಅಂದರೆ BC ಅನ್ನೋದು ACಗೆ ಸಮ. ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ದೇ ಆರ್ ಆಲ್ರೆಡಿ ಗಿವನ್. ಓಕೆ, ನಾವಿಲ್ಲೇನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ BC ಅನ್ನೋದು ACಗೆ ಸಮ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ? ಈ BC ಸ್ಕ್ವೇರ್ ಬದಲು ಏನು ಹಾಕೋತೀನಿ? AC ಸ್ಕ್ವೇರ್ ಹಾಕೋತೀನಿ. ಸೊ AC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಏನಾಯಿತು? 2AC ಸ್ಕ್ವೇರ್ ಆಯಿತು. ಬಿಕಾಸ್ AC ಇಸ್ ಈಕ್ವಲ್ಸ್ ಟು BC. ಸೊ AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2AC ಸ್ಕ್ವೇರ್. ಇದಲ್ವಾ ಅವ್ರು ಕೇಳಿದ್ದು? ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್, ಫಿಫ್ತ್ ಒನ್, ABC is an isosceles triangle with AC is equals to BC. ನೋಡಿ, AC ಏನಕ್ಕೆ ಈಕ್ವಲ್ ಅಂತ ಕೊಟ್ಟಿದ್ದಾರೆ? BCಗೆ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2AC ಸ್ಕ್ವೇರ್ ಅಂತಲೂ ಕೊಟ್ಬಿಟ್ಟಿದ್ದಾರೆ. ಸೇಮ್ ಕಾನ್ವರ್ಸ್ ಆಫ್ ಫೋರ್ತ್ ಪ್ರಾಬ್ಲಮ್. ಸೊ ಹಿಯರ್ ವಿ ಹ್ಯಾವ್ ಟು ಪ್ರೂವ್ ದಟ್ ABC ಇಸ್ ರೈಟ್ ಆಂಗಲ್. ನೋಡಿ, ಅಲ್ಲಿ ABC ಅನ್ನೋದು ರೈಟ್ ಆಂಗಲ್ ಅಂತ ನಮಗೆ ಗೊತ್ತಿತ್ತು. ಇಲ್ಲಿ ನಮಗೆ ABC ಅನ್ನೋದು ರೈಟ್ ಆಂಗಲ್ ಅಂತ ಪ್ರೂವ್ ಮಾಡಬೇಕು. ಸೊ ಗಿವನ್ ಇನ್ ಟ್ರಯಾಂಗಲ್ ABC, AC ಇಸ್ ಈಕ್ವಲ್ಸ್ ಟು BC. ಅಬ್ಸರ್ವ್ ಮಾಡಿ, AC ಏನಕ್ಕೆ ಈಕ್ವಲ್ ಆಗಿದೆ ಮಕ್ಕಳ? BCಗೆ ಈಕ್ವಲ್ ಆಗಿದೆ. AB ಸ್ಕ್ವೇರ್ ಅನ್ನೋದು ಏನಕ್ಕೆ ಈಕ್ವಲ್ ಆಗಿದೆ? 2AC ಸ್ಕ್ವೇರಿಗೆ ಸಮ ಇದೆ. ಸೊ ಟು ಪ್ರೂವ್ ವಾಟ್ ವಿ ಹ್ಯಾವ್ ಟು ಪ್ರೂವ್ ಯಾ? ACB ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ACB ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಬೇಕು. ಪ್ರೂಫ್. ಸೊ ವಾಟ್ ದೇ ಆರ್ ಗಿವನ್ ಯಾ? AB ಸ್ಕ್ವೇರ್ ಅನ್ನೋದು 2AC ಸ್ಕ್ವೇರಿಗೆ ಸಮ ಅಂತ ಕೊಟ್ಟಿದ್ದಾರೆ. ಸೊ AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2AC ಸ್ಕ್ವೇರ್. ಸೊ ಈ 2AC ಸ್ಕ್ವೇರ್ನ ನಾನು ಸ್ಪ್ಲಿಟ್ ಮಾಡಿ ಬರ್ಕೋತೀನಿ. ಹೇಗೆ? AC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಅಂತ. ಸೊ AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AC ಸ್ಕ್ವೇರ್ ಪ್ಲಸ್ ಇಲ್ಲಿ AC ಸ್ಕ್ವೇರ್ ಬದಲು ಏನು ಬರ್ಕೊಂಡ? BC ಸ್ಕ್ವೇರ್. ಬಿಕಾಸ್ ಅವರೇ ಕೊಟ್ಟಿದ್ದಾರೆ AC BCಗೆ ಸಮ ಅಂತ. ಬಿಕಾಸ್ AC ಅನ್ನೋದು ಏನಕ್ಕೆ ಸಮ? BCಗೆ ಸಮ. ಹಾಗಾಗಿ AC ಸ್ಕ್ವೇರ್ ಬದಲು ಏನು ಬರ್ಕೋತೀನಿ? BC ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಸೊ AB ಸ್ಕ್ವೇರ್ ಅನ್ನೋದು ಇಲ್ಲಿ ಅಬ್ಸರ್ವ್ ಮಾಡಿ, AB ಸ್ಕ್ವೇರ್ ಅನ್ನೋದು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರಿಗೆ ಸಮ ಅಂದರೆ, ಸೊ AB ಸ್ಕ್ವೇರಿಗೆ ಅಪೋಸಿಟ್ ಇರೋ ಆ್ಯಂಗಲ್ ಯಾವುದು? C. ದೇರ್ ಫೋರ್ ಆ್ಯಂಗಲ್ ACB ಅನ್ನೋದು ಎಷ್ಟು ಏನಕ್ಕೆ ಸಮ? 90 ಡಿಗ್ರಿಗೆ ಸಮ. ದೇರ್ ಫೋರ್ ಆ್ಯಂಗಲ್ ACB ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. So we can say that triangle ABC is a right angle triangle.
ಸೊ ಎ ಬಿ ಸ್ಕ್ವೇರ್ ಅನ್ನೋದು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಸಮ ಆದರೆ ಆ್ಯಂಗಲ್ ಎ ಸಿ ಬಿ 90 ಡಿಗ್ರಿ ಸಮ ಬೈ ಕಾನ್ವರ್ಸ್ ಆಫ್ ಪೈಥಾಗೊರಸ್ ಥಿಯರಮ್. ಕಾನ್ವರ್ಸ್ ಆಫ್ ಪೈಥಾಗೊರಸ್ನ ಪ್ರಕಾರ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು ವಾಟ್ 90 ಡಿಗ್ರಿ. ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಕ್ಲಿಯರ್? ನೆಕ್ಸ್ಟ್ 6th one, ABC is an equilateral triangle of side A. ಜಸ್ಟ್ ಇಲ್ಲಿ ಎಲ್ಲ ಅನ್ನೋದು ಎಕ್ಸ್ಟ್ರಾ ಆಗಿದೆ, ಓಕೆ ಅದು ರಿಮೂವ್ ಮಾಡ್ಕೊಳ್ಳಿ. ಎ ಬಿ ಸಿ ಇಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ ಎ, ಫೈಂಡ್ ಈಚ್ ಆಫ್ ಇಟ್ಸ್ ಆಲ್ಟಿಟ್ಯೂಡ್. ನೋಡಿ, ಸೊ ಇಲ್ಲಿ ಎ ಬಿ ಸಿ ಅನ್ನೋದು ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಆಸ್ ವಿ ನೋ, a triangle in which all the sides are equal, we are going to call it as equilateral triangle. So ABC is an equilateral triangle of side A. So ಅದರ ಸೈಡ್ ಎಷ್ಟಿದೆ? ಎ ಇದೆ. ಫೈಂಡ್ ಈಚ್ ಆಫ್ ಇಟ್ಸ್ ಆಲ್ಟಿಟ್ಯೂಡ್. ಸೊ ಹಾಗಾದರೆ ನಾವೇನು ಮಾಡಬೇಕೀಗ? ಅದರ ಒಂದು ಆಲ್ಟಿಟ್ಯೂಡ್ನ ಕಂಡುಹಿಡಿಬೇಕು. ಸೊ ಇದು ಎ ಅಲ್ಲ ಮಕ್ಕಳ, 2A ಆಗಬೇಕು. ಸಾರಿ. ಸೊ ಪ್ರತಿಯೊಂದರ ಸೈಡ್ 2A. ಓಕೆ, ಬಿಕಾಸ್ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿ 2A ಇದೆ. This is what 2A. Okay. Yes. So the given figure shows a triangle ABC. ನೋಡಿ, ಎ ಬಿ ಸಿ ಅನ್ನೋದು ಟ್ರಯಾಂಗಲ್. ಇಲ್ಲಿ ನಾವೇನು ಮಾಡ್ಕೊತಾ ಇದ್ದೀವಿ? ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಸೊ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಡ್ರಾ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಡ್ರಾ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಇನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ, ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಹೌದಲ್ವಾ? ಡಿ ಅನ್ನೋದು ಬಿ ಸಿ ಮೇಲೆ ಇರೋ ಮಿಡ್ ಪಾಯಿಂಟ್. ಸೊ ಬಿ ಡಿ ಅನ್ನೋದು ಏನಕ್ಕೆ ಸಮ ಆಗುತ್ತೆ? ಬಿ ಡಿ ಈಸ್ ಈಕ್ವಲ್ಸ್ ಟು ವಾಟ್? ಡಿ ಸಿ. ಹೌದಲ್ವಾ? ಸೊ ಬಿ ಡಿ ಅನ್ನೋದು ಏನಕ್ಕೆ ಈಕ್ವಲ್ ಆಗುತ್ತೆ? ಡಿ ಸಿಗೆ ಸಮ ಆಗುತ್ತೆ. ನೋಡಿ, ಆಲ್ ದ 3 sides ಆರ್ ಈಕ್ವಲ್ ಟು ವಾಟ್? ಟು ಎ. ಸೊ ಆಲ್ ದ 3 sides ಆರ್ ಈಕ್ವಲ್ ಆ್ಯಂಡ್ ಈಚ್ ಸೈಡ್ ಎಷ್ಟಿಗೆ ಸಮ? 2A. ಸೊ ಆಲ್ 3 sides, ದಟ್ ಈಸ್ ಎ ಸಿ ಈಸ್ ಈಕ್ವಲ್ಸ್ ಟು ಬಿ ಸಿ, ದಟ್ಸ್ ಈಸ್ ಈಕ್ವಲ್ಸ್ ಟು ಎ ಬಿ, ಆಲ್ 3 sides, ದಟ್ಸ್ ಈಸ್ ಈಕ್ವಲ್ಸ್ ಟು ವಾಟ್? 2A. ಸೊ ಹಿಯರ್ ಡಿ ಈಸ್ ಅ ಮಿಡ್ ಪಾಯಿಂಟ್ ಆನ್ ಬಿ ಸಿ. ಡಿ ಅನ್ನೋದು ಬಿ ಸಿ ಮೇಲೆ ಇರೋ ಮಿಡ್ ಪಾಯಿಂಟ್. ಹಾಗಾದರೆ ಬಿ ಡಿ ಅನ್ನೋದು ಏನಕ್ಕೆ ಈಕ್ವಲು? ಡಿ ಸಿಗೆ ಈಕ್ವಲ್. ಸೊ ಬಿ ಸಿ ಈಸ್ 2A. ಹಾಗಾದರೆ ಬಿ ಡಿ ಈಕ್ವಲ್ಸ್ ಟು ಡಿ ಸಿ ಎಷ್ಟಾಗುತ್ತೆ? 2A ಅಲ್ಲಿ ಅರ್ಧ ಎಷ್ಟು? ಎ. ಸೊ ದೇರ್ ಫಾರ್ ಬಿ ಡಿ ಈಕ್ವಲ್ಸ್ ಟು ಡಿ ಸಿ ಈಸ್ ಈಕ್ವಲ್ಸ್ ಟು ಎ. ನಾವು ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಡಿ ಬಿ, ಸಿಯೋ ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೋತಾ ಇದ್ದೀನಿ. ಸೊ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಡಿ ಬಿ, ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು ವಾಟ್? 90 ಡಿಗ್ರಿ. ಹೌದಾ? ಆ್ಯಂಗಲ್ ಡಿ ಎಷ್ಟಿದೆ? 90 ಡಿಗ್ರಿ ಇದೆ. ಯಾಕೆಂದರೆ ನಾವು ಇದನ್ನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿ ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಏನಕ್ಕೆ ಬೇಕು ಅಂತಂದರೆ, ನಾವು ಇಲ್ಲಿ ನಮಗೆ ಕಂಡುಹಿಡಿಯೋಕ್ಕೆ ಕೇಳಿರೋದೇನೋ ಆಲ್ಟಿಟ್ಯೂಡ್ಸ್. ಸೊ ನಮಗೆ ಕಂಡುಹಿಡಿಲಿಕ್ಕೆ ಕೇಳಿರೋದು ಸೊ ಆಲ್ಟಿಟ್ಯೂಡ್ನ ಕಂಡುಹಿಡಿಬೇಕು. ಹಾಗಾಗಿ ಕಂಪಲ್ಸರಿ ನಮಗೆ ಆಲ್ಟಿಟ್ಯೂಡ್ ಬೇಕಂದರೆ ವಿ ಹ್ಯಾವ್ ಟು ಡ್ರಾ ವಾಟ್? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಎ ಡಿ ಪರ್ಪೆಂಡಿಕ್ಯುಲರ್ ಟು ವಾಟ್? ಬಿ ಸಿ. ಸೊ ಇನ್ ಟ್ರಯಾಂಗಲ್ ಎ ಡಿ ಬಿ, ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು ವಾಟ್? 90 ಡಿಗ್ರಿ. ಆ್ಯಂಗಲ್ ಡಿ 90 ಡಿಗ್ರಿ ಆದರೆ ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಆದರೆ ಇಲ್ಲಿ ನಾನು ಎ ಡಿ ಸ್ಕ್ವೇರ್ ಕಂಡುಹಿಡಿಬೇಕು. ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ಏನು ತೊಗೊಂಡಿದ್ದಾರೆ ನೋಡಿ, ಕನ್ಫ್ಯೂಸ್ ಮಾಡ್ಕೊಬಿಡಿ. ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಈಸ್ ಹೈಪೋಟಿನಸ್. ಎ ಬಿ ಸ್ಕ್ವೇರಲ್ಲಿ ಏನು ಮಾಡಬೇಕು? ಬಿ ಡಿ ಸ್ಕ್ವೇರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ನೀವು ಇದನ್ನು ತೊಗೊಂಡ್ರೂ ಹೀಗೆ ಬರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು AB square is equals to what? AD square minus BD square. ಸೊ ಇಲ್ಲಿ ಕಂಡುಹಿಡಬೇಕಾಗಿರೋದು ಏನಪ್ಪ? AD square. AD square ಅಲ್ಲೇ ಉಳಿಸ್ಕೊಳ್ಳೋಣ, ಇಲ್ಲಿ RHS ಅಲ್ಲಿ. ಸೊ ಇಲ್ಲೇನಾಯಿತು? AB square minus BD square is equals to what? AD square. ಇದನ್ನೇ ಅವರು ಡೈರೆಕ್ಟಾಗಲ್ಲಿ ಬರ್ದಿರೋದು. ಓಕೆ. ಸೊ ನಾವು ಹೈಪಾಟಿನಸ್ನ ಬಿಟ್ಟು ಬೇರೆ ಯಾವುದೇ ಒಂದು ಸೈಡ್ ಕಂಡುಹಿಡಬೇಕು ಅಂದರೂ ಹೈಪಾಟಿನಸಲ್ಲಿ ಇನ್ನೊಂದು ಸೈಡ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಎ ಬಿ ಸ್ಕ್ವೇರ್ ಎಷ್ಟಿದೆ? 2A ಹೋಲ್ ಸ್ಕ್ವೇರ್ ಮೈನಸ್ ಬಿ ಡಿ ಎಷ್ಟಿದೆ? ಎ ಹೋಲ್ ಸ್ಕ್ವೇರ್. 2A ಹೋಲ್ ಸ್ಕ್ವೇರ್ ಮೀನ್ಸ್ 4A ಸ್ಕ್ವೇರ್. ಸೊ ಎ ಸ್ಕ್ವೇರ್, 4A ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 3A ಸ್ಕ್ವೇರ್. ಸೊ ನಮಗಿಲ್ಲಿ ಬೇಕಾಗಿರೋದು ಎ ಡಿ. ಸೊ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 3A ಸ್ಕ್ವೇರಿಗೆ ಸಮ. ಎ ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 3A ಸ್ಕ್ವೇರ್. ಸಿಯೋ ಎ ಡಿ ಸ್ಕ್ವೇರ್ 3A ಸ್ಕ್ವೇರಿಗೆ ಸಮ. ಎ ಡಿ ಸ್ಕ್ವೇರ್ ಇದೆಲ್ಲ ಸ್ಕ್ವೇರ್ ಈ ಕಡೆ ಬರುತ್ತೆ, ರೂಟ್ ಆಗುತ್ತೆ, ರೂಟ್ 3A ಸ್ಕ್ವೇರಿಗೆ ಸಮ. ಸೊ ರೂಟ್ 3A ಬಿಕಾಸ್ ಸ್ಕ್ವೇರ್ ಆ್ಯಂಡ್ ರೂಟ್. ಸೊ ನೋಡಿ, ರೂಟ್ 3A ಸ್ಕ್ವೇರ್ ಅಂದರೆ ರೂಟು 3ಗೂ ಅಪ್ಲೈ ಆಗುತ್ತೆ, ಎ ಸ್ಕ್ವೇರ್ಗೂ ಅಪ್ಲೈ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 3 ಹಾಗೆ ಉಳಿಯುತ್ತೆ. ರೂಟ್ ಎ ಸ್ಕ್ವೇರಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎ ಹೊರಗಡೆ ಬರುತ್ತೆ. ಓಕೆ. ಸೊ ಎ ರೂಟ್ 3
So as all the altitudes of an equilateral triangle are equal, hence each of the altitude of triangle ABC is of length √3a. ಸೊ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ನೀವು ಪ್ರತಿಯೊಂದು ಆಲ್ಟಿಟ್ಯೂಡ್ ಏನಾಗುತ್ತೆ √3aಗೆ ಏನಾಗುತ್ತೆ ಸಮ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಒಂದೇ ಆಲ್ಟಿಟ್ಯೂಡ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದು. ನೋಡಿ ಇದೇ ರೀತಿ ನೀವು ಬೇಕಾದ್ರೆ ಬೇರೆ ಬೇರೆ ಈ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಕೂಡ ಒಂದು ಆಲ್ಟಿಟ್ಯೂಡ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು, ಇಲ್ಲಿಂದ ಕೂಡ ಒಂದು ಆಲ್ಟಿಟ್ಯೂಡ್ನ ತೊಗೊಂಡು ಮಾಡ್ಬೋದು. ಸೊ ಎಲ್ಲದರ ಲೆಂತ್ ನಮಗೇನು ಬರುತ್ತೆ √3 ಏನೇ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್, 7th one, prove that the sum of the squares of the sides of a rhombus is equal to the sum of the squares of its diagonals. ನೋಡಿ ಏನು ಕೇಳಿದ್ದಾರೆ, ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಸೈಡ್ಸ್ ಆಫ್ ಅ ರೋಂಬಸ್. ಹಾಗಾದ್ರೆ ಇಲ್ಲಿ ABCD ಅನ್ನೋದೇನೋ ಒಂದು ರೋಂಬಸ್. ಸೊ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಸೈಡ್ಸ್ ಆಫ್ ರೋಂಬಸ್. ಸೊ ಸೈಡ್ಸ್ ಆಫ್ ದ ರೋಂಬಸ್ ಯಾವುದು? ಹಾಗಾದರೆ ಇಲ್ಲಿ ನೋಡಿ AB + BC + CD + AD. ಸ್ಕ್ವೇರ್ಸ್ ಆಫ್ ದ ಸೈಡ್ಸ್ ಅಂದರೆ ಏನು ಮಾಡಬೇಕು? AB² + BC² + CD² + AD². ಹೌದಾ? ದಿಸ್ ಇಸ್ ವಾಟ್ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಸೈಡ್ಸ್ ಆಫ್ ಅ ರೋಂಬಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಇಟ್ ಡಯಾಗ್ನಲ್ಸ್. ಹಾಗಾದರೆ ಡಯಾಗ್ನಲ್ಸ್ ಯಾವುದು? AC² BD². ಸೊ ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ AB² + BC² + CD² + AD² is equals to AC² + BD². Okay, so given ABCD is a rhombus, diagonals AC and BD intersect at O. So ABCD ಅನ್ನೋದು ಒಂದು ರೋಂಬಸ್, diagonals AC and BD intersect at O. To prove what we have to prove? AB² + BC² + CD² + AD² is equals to AC² + BD² ಅಂತ ಪ್ರೂವ್ ಮಾಡಬೇಕು. So as we know, in rhombus all the sides are equal like square. ಸ್ಕ್ವೇರಲ್ಲಿ ಹೇಗೆ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರುತ್ತೆ ಅದೇ ರೀತಿ ರೋಂಬಸಲ್ಲೂ ಕೂಡ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಸ್ಕ್ವೇರಲ್ಲಿ ಈಚ್ ಆ್ಯಂಗಲ್ ಈಕ್ವಲ್ಸ್ ಟು 90 degree, ಬಟ್ ಇನ್ ರೋಂಬಸ್ ದ ಡಯಾಗ್ನಲ್ಸ್ ವಿಚ್ ಇಂಟರ್ಸೆಕ್ಟ್ ಅಟ್ 90 degree. ನೋಡಿ ಇಲ್ಲಿ ಡಯಾಗ್ನಲ್ಸ್ ಏನು ಇಂಟರ್ಸೆಕ್ಟ್ ಆಗಿರುತ್ತಲ್ಲ ಇದು ನಮಗೆ ಏನಿರುತ್ತೆ 90 degree ಇರುತ್ತೆ. ನೆನ್ಪಿಟ್ಕೊಳ್ಳಿ, ರೋಂಬಸ್ಸಲ್ಲೂ ಕೂಡ ಎಲ್ಲ ಸೈಡ್ಸ್ ಈಕ್ವಲ್, ಸ್ಕ್ವೇರಲ್ಲೂ ಎಲ್ಲ ಸೈಡ್ಸ್ ಈಕ್ವಲ್. ಆದರೆ ಸ್ಕ್ವೇರಲ್ಲಿ ಪ್ರತಿಯೊಂದು ಆ್ಯಂಗಲ್ 90 degree ಇರುತ್ತೆ. ಆದರೆ ರೋಂಬಸ್ಸಲ್ಲಿರೋ ಡಯಾಗ್ನಲ್ಸ್ ಏನು ಬೈಸೆಕ್ಟ್ ಆಗಿರುತ್ತಲ್ಲ, ಸೊ ಅದು ನಮಗೆ ಎಕ್ಸಾಕ್ಟ್ಲಿ 90 degree ಇರುತ್ತೆ. ದ ಡಯಾಗ್ನಲ್ಸ್ ಆಫ್ ದ ರೋಂಬಸ್ ಬೈಸೆಕ್ಟ್ ಅಟ್ ರೈಟ್ ಆ್ಯಂಗಲ್ಸ್. ದ ಡಯಾಗ್ನಲ್ಸ್ ಆಫ್ ದ ರೋಂಬಸ್ ಬೈಸೆಕ್ಟ್ ಅಟ್ ರೈಟ್ ಆ್ಯಂಗಲ್ಸ್. ಸೊ ಹಾಗಾಗಿ ನಾನೀಗ ಒಂದು ಟ್ರ್ಯಾಂಗಲ್ ತೊಗೋತಾ ಇದ್ದೀನಿ. ಇದರಲ್ಲಿ ಇನ್ ಟ್ರ್ಯಾಂಗಲ್ AOB ಆ್ಯಂಗಲ್ O. ಹಂಗಾರೆ ಇದು ನೋಡಿ ನಾನು ಆಗಲೇ ಹೇಳಿದೆ, ಇದು ಮಧ್ಯದಲ್ಲಿ ಎಷ್ಟಿದೆ? ಆ್ಯಂಗಲ್ O 90 degree ಇದೆ. ಆ್ಯಂಗಲ್ O 90 degree ಅಂದರೆ ಅದರ ಆಪೋಸಿಟ್ ಸೈಡ್ ಯಾವುದು? ಹೈಪೋಟಿನಸ್ AB². AB² is equals to AO² + OB². ಹೌದಲ್ವಾ? ಸೊ ಇಲ್ಲಿ ನೋಡಿ ಇನ್ ಟ್ರ್ಯಾಂಗಲ್ AOB ಆ್ಯಂಗಲ್ AOB is equals to 90 degree. ಆ್ಯಂಗಲ್ AOB is equals to 90 degree. So according to Pythagoras theorem, AB² is equals to what? AO² + OB². ಸೊ AB² is equals to AO ಬದಲು ನೋಡಿ ಏನು ಹಾಕೋಬೋದು? AO ಅನ್ನೋದು ACಯಲ್ಲಿ ಎಷ್ಟಿದೆಯಪ್ಪ? ಅರ್ಧದಷ್ಟಿದೆ. AO ಈಸ್ ಆಫ್ ದ AC. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ AO ನಾನು ಏನು ಹಾಕೋತೀನಿ? ಆಫ್ AC² ಪ್ಲಸ್ ಇನ್ಸ್ಟೆಡ್ ಆಫ್ OBಯ ಬದಲು ನಾನು ಏನು ಹಾಕೋತೀನಿ? ಆಫ್ BD, ಬಿಕಾಸ್ OB ಈಸ್ ಆಫ್ BD. ಸೊ ಹಾಫ್ BD². So AB² is equals to 1/2 whole square means 1/4 AC² plus 1/2 BD whole square is nothing but 1/4 BD². So here what the 4 is ಕಾಮನ್ ಇದೆ ಅಲ್ವಾ ನಮ್ಗೆ ಎರಡರಲ್ಲೂ 1/4 ಈ 4 ಏನು ಮಾಡ್ತೀನಿ ನಾನೀಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಅಂದರೆ ಇಲ್ಲಿ 4 ನಮಗೆ ಕಾಮನ್ ಆಗಿರೋದ್ರಿಂದ ಇಲ್ಲೇನು ಹೆಂಗೆ ತೊಗೋತೀವಿ? 1/4 ಆಫ್ AC² + BD² ಅಂತ ಬರ್ಕೋಬೋದು. ಸೊ ಈ 4 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 4 AB² is equals to AC² + BD² ಉಳಿಯುತ್ತೆ. ಸೊ 4 AB² ನಾನು ಸ್ಪ್ಲಿಟ್ ಮಾಡಿ ಹೀಗೆ ಬರ್ಕೋಬೋದಾ? AB² + AB² + AB² + AB² ಅಂತ ಬರ್ಕೋಬೋದಲ್ವಾ? ಬಿಕಾಸ್ 4 AB² ಇದೆ. AB² + AB² + AB² + AB² is equals to AC² + BD² RHS ಇಂದ ಹಾಗೆ ಬರ್ಕೋತೀನಿ. ನಾವು AB² ಪ್ಲಸ್ AB ಬದಲು ಏನು ಬರ್ಕೋತಿದ್ದೀನಿ? BC. ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತಿದೆ AB ಏನಕ್ಕೆ ಈಕ್ವಲ್? BC CDಗೆ ಈಕ್ವಲ್, CD ADಗೆ ಈಕ್ವಲ್. ಸೊ ಹಾಗಾಗಿ AB ಬದಲು BC², ಇನ್ನೊಂದು AB ಬದಲು CD², ಇನ್ನೊಂದು AB ಬದಲು DA² ಬರ್ಕೊಳ್ತಾ ಇದ್ದೀನಿ. ಬಿಕಾಸ್ AB = BC = CD = DA. Therefore AB² + BC² + CD² + DA² is equals to AC² + BD². So the sum of the squares of the sides of a rhombus is equal to sum of the squares of its diagonals. Clear?
Next, eighth one. In the figure, O is a point in the interior of a triangle ABC. ನೋಡಿ ABC ಅನ್ನೋ ಒಂದು ಟ್ರಯಾಂಗಲಲ್ಲಿ O ಅನ್ನೋದು ಇಂಟೀರಿಯರ್ ಆಫ್ ದಿಸ್ ಟ್ರಯಾಂಗಲ್ ಅಂದರೆ ಮಧ್ಯದಲ್ಲಿದೆ, ಹೌದಲ್ಲ. ಓ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಓ ಡಿ ಏನಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ನೋಡಿ ಮಕ್ಕಳ, ಬಿ ಸಿಗೆ. ಓ ಇ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಓ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಶೋ ದಟ್ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಾಟ್? ಓ ಬಿ ಸ್ಕ್ವೇರ್ ಪ್ಲಸ್ ಓ ಸಿ ಸ್ಕ್ವೇರ್ minus OD square minus OE square minus OF square is equals to AF square plus BD square plus CE square. ಅದರಲ್ಲಿ ನಿಮ್ಗೆ ನೋಡಿ ಓ ಎ ಓ ಬಿ ಮತ್ತು ಓ ಸಿಗೆ ಏನಾದರೂ ಇಲ್ಲಿ ನಮಗೆ ಏನಾದರೂ ಕನೆಕ್ಷನ್ ಇದೆಯಾ? ಇಲ್ಲ. ಅಂದರೆ ಅರ್ಥ ಇಲ್ಲೇ ಮಾಡ್ಕೊಬೇಕು. ವಿ ಹ್ಯಾವ್ ಟು ಡೂ ಕನ್ಸ್ಟ್ರಕ್ಷನ್, ಹೌದಲ್ವಾ. ಸೆಕೆಂಡ್ ಕ್ವಶನ್ ಏನಿದೆ ನೋಡಿ, ಎ ಎಫ್ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ plus BD square plus CE square is equals to AE square plus CD square plus BF square. Okay. So first let us do the construction. Join OA, OB and OC. ಯಾಕಂದರೆ ನಮಗೆ ಅಲ್ಲೇ ಪ್ರಾಬ್ಲಮ್ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ. ಸೊ ಜಾಯಿನ್ OA, OB and OC. Now in right triangle AFO, ಇಲ್ಲಿ ನೋಡಿ AFO, ಇಲ್ಲಿ ನೋಡಿ ಏನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀನಲ್ಲ ಮಕ್ಕಳ, ಇದನ್ನು ಬರೋ ರೀತಿ ಈ ಟ್ರ್ಯಾಂಗಲ್ನ ತಗೋತಾ ಇದ್ದೀನಿ. ಎ ಎಫ್ ಅನ್ನೋ ಟ್ರ್ಯಾಂಗಲಲ್ಲಿ ನಮ್ಮೆಲ್ಲರಿಗೂ ಗೊತ್ತಾ ಆ್ಯಂಗಲ್ ಎಫ್ ಎಷ್ಟಿದೆ? 90 ಡಿಗ್ರಿ ಇದೆ. ಅದರ ಅಪೋಸಿಟ್ ಸೈಡ್ ಯಾವುದು? ಓ ಎ. ಸೊ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಎಫ್ ಸ್ಕ್ವೇರ್ ಪ್ಲಸ್ ಓ ಎಫ್ ಸ್ಕ್ವೇರ್. ಲೆಟ್ ಇಟ್ ಬಿ ಇಕ್ವೇಷನ್ 1 ಬೈ ಪೈಥಾಗೊರಸ್ ಥಿಯರಮ್. ನೆಕ್ಸ್ಟ್, ಇನ್ ಟ್ರ್ಯಾಂಗಲ್ ಬಿ ಡಿ ಒ. ನೋಡಿ ಯಾವ್ಯಾವ ಟ್ರ್ಯಾಂಗಲ್ ತೊಗೊಳ್ಬೇಕು ಅನ್ನೋದಕ್ಕೆ ಸುಮ್ಮನೆ ನಿಮಗೆ ಇಲ್ಲಿ ಡಾಟ್ ಇಟ್ಟಿರ್ತೀನಿ ನೋಡಿ, ಇದು ಆ್ಯಂಡ್ ಇದು. ಓಕೆ, ಎಸ್. ಇನ್ ಟ್ರ್ಯಾಂಗಲ್ ಬಿ ಡಿ ಒ, ಸೊ ಆ್ಯಂಗಲ್ ಡಿ 90 ಡಿಗ್ರಿ ಇದೆ. ಸೊ ಓ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಾಟ್? BD square plus OD square. Next, in triangle CEO, okay, angle E 90 degree there. So OC square is equals to CE square plus OE square. Let it be equation 3. Clear? ನೋಡಿ, ಈ ಮೂರು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊಂಡು ಪೈಥಾಗೊರಸ್ ಥಿಯರಮ್ ಪ್ರಕಾರ ಬರ್ಕೊಂಡೆ. ಆ ಮೂರು ಕೂಡ ಇಕ್ವೇಷನ್ 1, ಇಕ್ವೇಷನ್ 2, ಇಕ್ವೇಷನ್ 3 ಅಂತ ತೊಗೊಂಡಿದ್ದೀನಿ. ಲೆಟ್ ಆ್ಯಡ್ ಇಕ್ವೇಷನ್ 1, 2 ಆ್ಯಂಡ್ 3. ನೋಡಿ, ಎಲ್ ಎಚ್ ಎಸ್ನ ಎಲ್ ಎಚ್ ಎಸ್ ಜೊತೆ, ಆರ್ ಎಚ್ ಎಸ್ನ ಆರ್ ಎಚ್ ಎಸ್ ಜೊತೆ ಆ್ಯಡ್ ಮಾಡಿದ್ದೀನಿ. ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಪ್ಲಸ್ ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಎಫ್ ಸ್ಕ್ವೇರ್ ಪ್ಲಸ್ ಓ ಎಫ್ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಪ್ಲಸ್ ಓ ಇ ಸ್ಕ್ವೇರ್. ಓಕೆ, ಸೊ ವಿಚ್ ಇಂಪ್ಲೈಸ್ ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಪ್ಲಸ್ ಓ ಸಿ ಸ್ಕ್ವೇರ್ ಎಲ್ ಎಚ್ ಎಸ್ ಅಲ್ಲಿರೋದಿದು. ಈ ಓ ಡಿ ಅಂಡರ್ಲೈನ್ ಮಾಡ್ತೀನಿ ನೋಡಿ ಮಕ್ಕಳ, ಗೊತ್ತಾಗುತ್ತೆ. ಓ ಡಿ ಸ್ಕ್ವೇರ್, ಓ ಇ ಸ್ಕ್ವೇರ್ ಆ್ಯಂಡ್ ಓ ಎಫ್ ಸ್ಕ್ವೇರ್ನ ಏನು ಮಾಡ್ತೀನಿ? ಎಲ್ ಎಚ್ ಎಸ್ಸಿಗೆ ತರ್ತೀನಿ, ಅಷ್ಟೇನೋ ಏನು ಮಾಡ್ತಿಲ್ಲ ಎಕ್ಸ್ಟ್ರಾ. ಓಕೆ, ಸಿಯಾ ಇದು ಎಲ್ ಎಚ್ ಎಸ್ ಅಲ್ಲಿ ಇತ್ತು, ಹೌದಲ್ವಾ. ನೀವು ಒಂದೇ ಲೈನಲ್ಲಿ ಬರ್ಕೊಳ್ಳಿ, ನೋಟ್ಸಲ್ಲಿ ಬರ್ಕೊಳ್ಬೇಕಾದ್ರೆ. ಓಕೆನಾ? ನೋಡಿ, ಈ ಓ ಡಿ ಸ್ಕ್ವೇರು, ಓ ಇ ಸ್ಕ್ವೇರು, ಓ ಎಫ್ ಸ್ಕ್ವೇರ್ನ ಇಲ್ಲಿ ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಓ ಸಿ ಸ್ಕ್ವೇರ್ ಇತ್ತಲ್ಲ, ಈ ಮೂರನ್ನ ಏನು ಮಾಡಿದೆ? ಎಲ್ ಎಚ್ ಎಸ್ ತಂದೆ. ಅವಾಗೇನಾಯಿತು? ಮೈನಸ್ ಓ ಡಿ ಸ್ಕ್ವೇರ್ ಮೈನಸ್ ಓ ಇ ಸ್ಕ್ವೇರ್ ಮೈನಸ್ ಓ ಎಫ್ ಸ್ಕ್ವೇರ್ ಆಯಿತು. ಅದ್ರ ಮಿಕ್ಕಿದ್ದೇನೋ ಎ ಎಫ್ ಸ್ಕ್ವೇರ್, ಬಿ ಡಿ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್. ಇದೆಲ್ವ ನಾವು ಪ್ರೂವ್ ಮಾಡಬೇಕಾಗಿದ್ದು. ಸೊ ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಪ್ಲಸ್ ಓ ಸಿ ಸ್ಕ್ವೇರ್ ಮೈನಸ್ ಓ ಡಿ ಸ್ಕ್ವೇರ್ ಮೈನಸ್ ಓ ಇ ಸ್ಕ್ವೇರ್ ಮೈನಸ್ ಓ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಎಫ್ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. Very simple. So ಈಗ ಸೆಕೆಂಡ್ ಒನ್, ಫ್ರಮ್ ರಿಸಲ್ಟ್ ಆಫ್ 1 ವಿ ಹ್ಯಾವ್. ಸೊ ರಿಸಲ್ಟ್ ಆಫ್ 1 ಏನಿದೆ ನೋಡಿ, ಎ ಎಫ್ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಓ ಸಿ ಸ್ಕ್ವೇರ್ ಮೈನಸ್ ಓ ಡಿ ಸ್ಕ್ವೇರ್ ಓ ಎ ಸ್ಕ್ವೇರ್ ಮೈನಸ್ ಓ ಎಫ್ ಸ್ಕ್ವೇರ್ಗೆ ಸಮ. ಸೊ ದಿಸ್ ಈಸ್ ಈಕ್ವೇಷನ್ 1. ಏನು ಪ್ರೂವ್ ಮಾಡಿದ್ವಲ್ಲ ಸೇಮ್ ಬರ್ಕೊಂಡಿದ್ದೀನಿ. ಈಗ ಏನು ಮಾಡ್ತಾ ಇದ್ದೀನಿ ನೋಡಿ, ಓ ಎ ಸ್ಕ್ವೇರಲ್ಲಿ ಓ ಇ ಸ್ಕ್ವೇರ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಓ ಎ ಸ್ಕ್ವೇರ್ ಮೈನಸ್ ಓ ಇ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಮೈನಸ್ ಓ ಎಫ್ ಸ್ಕ್ವೇರ್, ಓಕೆ, ಪ್ಲಸ್ ಓ ಸಿ ಸ್ಕ್ವೇರ್ ಮೈನಸ್ ಓ ಡಿ ಸ್ಕ್ವೇರ್. ನೋಡಿ, ಓ ಎ ಮೈನಸ್ ಓ ಇ, ಓ ಎಲ್ಲಿ ಓ ಇ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಓ ಎ ಮೈನಸ್ ಓ ಇ ಎ ಇ ಸ್ಕ್ವೇರ್. ನೋಡಿ, ಓ ಎಲ್ಲಿ ಓ ಇನ ಸಬ್ಟ್ರಾಕ್ಟ್ ಮಾಡಿದರೆ ಎ ಇ ಸ್ಕ್ವೇರ್ ಬರುತ್ತೆ. ಓಕೆ, ಅದೇ ರೀತಿ ಓ ಬಿಯಲ್ಲಿ ಓ ಡಿನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೇನು ಬರುತ್ತೆ? ವಿಲ್ ಗೆಟ್, ಒಂದೊಂದೇ ತೋರಿಸ್ಬಿಡ್ತೀನಿ. ಓಕೆ, ಓ ಎ ಸ್ಕ್ವೇರ್ ಮೈನಸ್ ಓ ಇ ಸ್ಕ್ವೇರ್ ಎ ಇ ಸ್ಕ್ವೇರ್, ಓ ಬಿ ಮೈನಸ್ ಓ ಎಫ್, ನೋಡಿ, ಓ ಬಿ ಸ್ಕ್ವೇರ್ ಮೈನಸ್ ಓ ಎಫ್ ಸ್ಕ್ವೇರ್ ಅನ್ನೋದ್ರೆ ಏನಕ್ಕೆ ಈಕ್ವಲ್? ಬಿ ಎಫ್ ಸ್ಕ್ವೇರ್ಗೆ ಈಕ್ವಲ್. ನೆಕ್ಸ್ಟ್, ಓ ಸಿ ಮೈನಸ್ ಓ ಡಿ ಸ್ಕ್ವೇರ್, ಓ ಸಿ ಸ್ಕ್ವೇರ್ ಮೈನಸ್ ಓ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಸ್ಕ್ವೇರ್. ಇದೆಲ್ವ ನಾವು ಪ್ರೂವ್ ಮಾಡಬೇಕಾಗಿದ್ದು. ವೆರಿ 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 ಸಿಂಪಲ್ ಪ್ರಾಬ್ಲಮ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಚಿಲ್ಡ್ರನ್. ಓಕೆ, ನೆಕ್ಸ್ಟ್ 9th one,
A ladder 10 meter long reaches a window 8 meter above the ground. Find the distance of the foot of the ladder from the base of the wall. ತುಂಬ ಟೈಮು ಈ ಥರದ ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿ. ಒಂದು ಲ್ಯಾಡರ್ ಇದೆ, ಎಷ್ಟಿದೆ? 10 ಮೀಟರ್ ಲಾಂಗ್. ನೋಡಿ, ದಿಸ್ ಇಸ್ ಎ ಸಿ ಅನ್ನೋದು ಲ್ಯಾಡರ್ 10 ಮೀಟರ್ ಉದ್ದ ಇದೆ. ರೀಚಸ್ ಅ ವಿಂಡೋ ಆಫ್ 8 ಮೀಟರ್. ವಿಂಡೋ ಎಷ್ಟಿದೆ? 8 ಮೀಟರ್ ಇದೆ. ಸೊ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಫೂಟ್ ಆಫ್ ದ ಲ್ಯಾಡರ್ ಫ್ರಮ್ ದ ಬೇಸ್ ಆಫ್ ದ ವಾಲ್. ಸೊ ದಿಸ್ ಇಸ್ ವಾಟ್ ಅ ಬೇಸ್ ಆಫ್ ದ ವಾಲ್, ದಿಸ್ ಇಸ್ ದ ಫೂಟ್ ಆಫ್ ದ ಲ್ಯಾಡರ್. ಈ ಒಂದು ಡಿಸ್ಟೆನ್ಸ್ನ ನಾವು ಕಂಡುಹಿಡಬೇಕು. ವೆರಿ ಸಿಂಪಲ್. ಲೆಟ್ ಬಿ ಎ ಬಿ ದ ವಾಲ್ ಆ್ಯಂಡ್ ಎ ಸಿ ಬಿ ದ ಲ್ಯಾಡರ್. ದೇರ್ಫಾರ್ ಬೈ Pythagoras theorem we have AC square is equals to what? AB square plus BC square. So AC is equals to 10 square, AB 8 square plus BC square. ಸೊ BC square ಕಂಡುಹಿಡಬೇಕು. ಇದನ್ನ ಇಲ್ಲೇ ಉಳಿಸ್ಕೊತೀನಿ. 10 ಸ್ಕ್ವೇರ್ ಅಂದರೆ 100, 8 ಸ್ಕ್ವೇರ್ 64, 100 ಮೈನಸ್ 64 ಆಯಿತು. ಸೊ 100ಅಲ್ಲಿ 64 ಅಂದರೆ 36. ಸೊ BC square is equals to 36. ಸೊ BC is equals to what? 6. ಹೇಗೆ? ಸೊ BC is equals to ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 36 ಆಗುತ್ತೆ, ಹೌದಲ್ವಾ? ಈ ಸ್ಕ್ವೇರ್ ಈ ಕಡೆಗೆ ಬಂದರೆ ಏನಾಗುತ್ತೆ? ರೂಟ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 36. ಸೊ ಸ್ಕ್ವೇರ್ ರೂಟ್ ಆಫ್ 36 ಅಂದರೆ ಎಷ್ಟು? 6 ಮೀಟರ್. Therefore, the distance of the foot of the ladder from the base of the wall is 6 meter. ಹಾಗಾದರೆ ಬೇಸ್ ಆಫ್ ದ ವಾಲ್ ಆ್ಯಂಡ್ ಬೇಸ್ ಆಫ್ ದ ಲ್ಯಾಡರ್ಗೂ ಇರೋ ಡಿಸ್ಟೆನ್ಸ್ ಎಷ್ಟು ಮಕ್ಕಳ? 6 ಮೀಟರ್. ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಓಕೆ 7th ಒನ್ನ ಇನ್ನೂ ಬೇರೆ ರೀತಿ ಕೂಡ ಮಾಡ್ಬೋದು ಅಂತ ಒಂದು ಸ್ಲೈಡ್ ತೊಗೊಂಡಿದೆ, ಬಟ್ ಇದು ಸಾಕು ನಿಮಗೆ. ಓಕೆ, ಎಸ್. ಸೊ that's all for today's class, children. The remaining problems of this exercise 1.5 I'm going to continue in the next class. ನೋಡಿ, ಪೈಥಾಗರಸ್ ಥಿಯರಮ್ ಮೇಲಿರೋ ಪ್ರಾಬ್ಲಮ್ಮು, ಕಾನ್ವರ್ಸ್ ಆಫ್ ಪೈಥಾಗರಸ್ ಮೇಲಿರೋ ಪ್ರಾಬ್ಲಮ್ಮು, ಥಿಯರಮ್ ಎಷ್ಟು ಸುಲಭನೋ ಪ್ರಾಬ್ಲಮ್ಸು ಅಷ್ಟು ಸುಲಭ. ನೋಡಿ, ಈಗ ನಾವು 9 ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಒಂದು ಪ್ರಾಬ್ಲಮ್ ಆದರೂ ಕಷ್ಟ ಅನ್ನಂಗಿಲ್ಲ. ಸೊ ಎಲ್ಲವೂ ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಥಿಯರಮ್ ಮೇಲೆ. ಸೊ ದಿ ಸ್ಕ್ವೇರ್ ಆನ್ ದ ಹೈಪೋಟೆನಸ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದ ಅದರ್ 2 sides. If square on the hypotenuse is equals to sum of the squares on the other 2 sides, then it is a right angle. And ನಾನು ಇದೊಂದು ಹೇಳಿದ್ನಲ್ಲ, ಇದೊಂದು ನೀವು ಕರೋಲರಿ ಥರ ನೆನ್ಪಿಟ್ಕೊಳ್ಬೇಕು. ಇದು ಹಿಂಗೆ ಕರೋಲರಿ ಆಫ್ ಕಾನ್ವರ್ಸ್ ಥಿಯರಮ್, ಅಪ್ ಬೈ ಫುಲ್ ಡೌನ್ ಬೈ ಫುಲ್ ಆ ಥರ ಎಲ್ಲ ಹೇಳ್ಕೊಟ್ಟಿದ್ನಲ್ಲ, ಅದೇ ಥರ ಇದು ಕೂಡ ನೆನ್ಪಿಟ್ಕೋಬೇಕು. ನೋಡಿ, AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು BC ಇಂಟು BD. ನೋಡಿ, AB ತೊಗೊಂಡ ಇಲ್ಲಿ ಇದು ತೊಗೋಬೇಕು, BC ಇಂಟು ಫುಲ್ ತೊಗೋಬೇಕು, BD. ಓಕೆ, AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು BC ಇಂಟು BD. ನೆಕ್ಸ್ಟ್ AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಈ ಮಧ್ಯದ ಇದನ್ನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಎಕ್ಸಾಕ್ಟ್ಲಿ ಇದು ತೊಗೋಬೇಕು, BC ಇಂಟು CD. ನೆಕ್ಸ್ಟ್ AD ಸ್ಕ್ವೇರ್ ತೊಗೊಂಡ್ರಾಗ ನೋಡಿ CD ಇಂಟು BD. ಓಕೆ, ಇದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1 ಮಾರ್ಕ್ಸಲ್ಲಿ ಕೇಳ್ತಾರೆ ಈ ಥರದ್ದು. ಓಕೆ, ಕ್ಲಿಯರ್? ಎಸ್. ಸೊ ಇವೆಲ್ಲ ಪ್ರಾಬ್ಲಮ್ಸನ್ನು ನೀವು ನೋಟ್ಸಲ್ಲಿ ಬರ್ಕೊಂಡು ಕಲಿಬೇಕು, ಟೈಮ್ನ ವೇಸ್ಟ್ ಮಾಡಬೇಡಿ. ಕ್ಲಿಯರ್? ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್. ಬಾಯ್.